ಲೈಂಗಿಕ ಕಿರುಕುಳ ಆರೋಪದಡಿ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಹಿರೇಬಾಗೇವಾಡಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಿರೇಬಾಗೇವಾಡಿ ಪೊಲೀಸರು ಅವರನ್ನ ಬಂಧನಕ್ಕೆ ಒಳಪಡಿಸಿ ಖಾನಾಪುರಕ್ಕೆ ಕರೆದುಕೊಂಡು ಹೊರಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರನ್ನು ದಾಖಲು ಮಾಡಿದ್ರು. ಅದಾದ ನಂತರದಲ್ಲಿ ಎಫ್ಐಆರ್ ದಾಖಲಾಗಿ ಸಿಟಿ ರವಿ ಅವರನ್ನ ಸುವರ್ಣಸೌಧದ ಮುಂಭಾಗದಿಂದ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕೊರಂದುವಾಡೆ. ದಿಲೀಪ್, ಸದ್ಯ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ ನಂತರದಲ್ಲಿ ನೇರ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಆದ್ರೆ ಬೇರೆಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಕಾರಣ ಏನು? ಇದು ಪ್ರಮುಖವಾಗಿ ಏನು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ನಂತರ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬೆಳಗಾವಿಯ ಖುದ್ದು ಏನು ಪೊಲೀಸ್ ಅಧಿಕಾರಿಗಳೇ ಕನ್ಫ್ಯೂಸ್ ಅಲ್ಲಿದ್ದಾರೆ. ಹಿರೇಬಾಗೇವಾಡಿ ಹೋಗ್ಬೇಕಾ, ಖಾನಾಪುರ ಹೋಗ್ಬೇಕಾ, ನಂದಗಡ ಹೋಗ್ಬೇಕಾ ಹಾಗೆ ಅಂತೇಳಿ ನಾವೀಗ ಏನು ಆ ಒಂದು ವ್ಯಾನ್ ಹಿಂದ್ಗಡೆ ಇದೀವಿ. ಈಗ ಬರ್ತಾ ನಾವೇನು ನೋಡ್ತಾ ಇದೀವಿ, ಇಲ್ಲಿ ನಂದಗಡ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರೋದು ನಮ್ಗೆ ಮಾಹಿತಿ ಬರ್ತಾ ಇರುವಂತದ್ದು. ಮತ್ತೆ ಬಹಳಷ್ಟು ಪೊಲೀಸರು ಎಸ್ಕಾಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ನಂದಗಡ ಪೊಲೀಸ್ ಠಾಣೆಯಲ್ಲೂ ಬಿಜೆಪಿಯ ಕಾರ್ಯಕರ್ತರು ಜಮಾನಾಗಿದ್ದಾರೆ. ಜೊತೆಗೆ ಖಾನಾಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಜಮಾನಾಗಿರೋದ್ರಿಂದ ಒಂದಿಷ್ಟು ಏನು ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ನೋಡ್ಬೇಕು ಹಾಗೆ ಅಂತ ಹೇಳಿ ಇದು ಬಹಳಷ್ಟು ಈ ಜನ ಇಲ್ಲಿ ಹಿಂದ್ಗಡೆ ಹೋಗ್ತಾ ಇರುವಂತದ್ದು. ಮತ್ತೆ ಬಹಳಷ್ಟು ಪೊಲೀಸ್ ವಾಹನಗಳು ಅವರನ್ನ ಹಿಂದೆ ಮುಂದೆ ಎಸ್ಕಾಟ್ ಮತ್ತೆ ಮಾಡ್ತಾ ಇರುವಂತದ್ದು. ಒಬ್ಬರೇ ಇದ್ದಾರೆ. ಅವರು ಪೊಲೀಸ್ ಹತ್ರ ನೀರು ಪಡೆದು ಕೇಳಿ ನೀರನ್ನ ಕುಡ್ಕೊಂಡಿದ್ದಾರೆ. ಆಮೇಲೆ ಎಲ್ಲಿ ಕರ್ಕೊಂಡು ಹೊಟ್ಟಿದ್ದಂತ 2-3 ಸರಿ ಕೇಳಿದ್ರು ಕೂಡ ಅವ್ರಿಗೆ ನಿಖರವಾದ ಮಾಹಿತಿಯನ್ನ ಸಿಟಿ ರವಿ ಅವರಿಗೆ ಕೊಟ್ಟಿಲ್ಲ. ಎಲ್ಲಿ ಹೋಗ್ಬೇಕು ಅಂತೇಳಿ ಇನ್ನು ಹೇಳ್ತೀವಿ ಅಂತ ಹೇಳ್ತಾ ಇದ್ರೆ ಬೆಳಗಾವಿಯ ಮಾರ್ಕೆಟ್ ಎಸಿಪಿ ಆದಂತ ಸಂತೋಷ್ ಸತ್ನಾಯಕ್ ಅವರ ನೇತೃತ್ವದಲ್ಲಿ ಈ ಒಂದು ಗಾಡಿ ಹೋಗ್ತಾ ಇರುವಂತದ್ದು. ದಿವ್ಯಾ, ಓಕೆ, ಈಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು 75 ಮತ್ತು 79 ಇದರ ಅಡಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಕಾರಣ ಜಾಮೀನು ರಹಿತ ಕೇಸ್ ಇದಾಗಿರೋದ್ರಿಂದ. ಸೊ ವಾಟ್ ನೆಕ್ಸ್ಟ್, ಏನ್ ಹೇಳ್ತಾರೆ ಸಿಟಿ ರವಿ ಅವರು? ಏನಾದ್ರೂ ರಿಯಾಕ್ಟ್ ಮಾಡಿದ್ರ ಈ ಸಂದರ್ಭದಲ್ಲಿ? ರಿಯಾಕ್ಟ್ ಮಾಡಿಲ್ಲ. ಅಲ್ಲಿ ಏನು ಸುವರ್ಣಸೌಧದ ಮುಂದ್ಗಡೆ ಏನು ಸ್ಟ್ರೈಕ್ ಮಾಡ್ತಾ ಇದ್ದಂಗೆನೆ ಪೊಲೀಸರು ಅವರನ್ನ ಮೇಲ್ಗಡೆ ಹತ್ತಿರುವಂತದ್ದು. ಮತ್ತೆ ಅವ್ರ ಜೊತೆಗೆ ಬೇರೆಯವರು ಹತ್ಬೇಕು ಅಂತ ಅವರನ್ನ ವಿರೋಧ ಮಾಡಿ ಅವ್ರನ್ನೆಲ್ಲ ಕೆಳಗಡೆ ಬಿಟ್ಟು ಕೇವಲ ಏನು ಸಿಟಿ ರವಿ ಅವರನ್ನು ಮಾತ್ರ ಒಳಗಡೆ ಕೂಡಿಸ್ಕೊಂಡಿದ್ದಾರೆ. ಮತ್ತೆ 3-4 ಅಧಿಕಾರಿಗಳು ಅವ್ರ ಜೊತೆಗೆ ಇರುವಂತದ್ದು. ಹೀಗಾಗಿ ಏನು ಮಾರ್ಕೆಟ್ ಪೊಲೀಸರು ಇವರನ್ನ ಎಸ್ಕಾಟ್ ಮಾಡ್ತಾ ಇದ್ದಾರೆ. ಮತ್ತೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಏನು ಪೊಲೀಸರು ಕೂಡ ಈ ಒಂದು ಮಾಹಿತಿಯನ್ನು ಕೂಡ ಬರ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರ ನಿಖರವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಬಟ್ ಆದ್ರೆ ಏನೇನು ಪ್ರಕರಣ ದಾಖಲಾಗಿದೆ ಅಂತ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ ಫೋನ್ ಅಲ್ಲಿ ಅಂತ ಹೇಳಿ ಅಲ್ಲಿ ಒಳಗಿರ್ತಂತ ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂತದ್ದು. ದಿವ್ಯಾ, ಜೊತೆಗೆ ಏನಂತಂದ್ರೆ ಬಹಳಷ್ಟು ಫೋನ್ಗಳು ಸಿಟಿ ರವಿ ಅವರಿಗೆ ಬರ್ತಾ ಇರೋದ್ರಿಂದ ಯಾವ ಫೋನ್ ಅನ್ನು ಕೂಡ ಅಟೆಂಡ್ ಮಾಡ್ತಾ ಇಲ್ಲ ಅಂತ ಒಳಗಿರ್ತಕ್ಕಂಥವ್ರು ಒಂದಿಷ್ಟು ಮಾಹಿತಿ ಕೊಡ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ವಿಧಾನಸೌಧದಲ್ಲಿ ಆದಂತಹ ಬೆಳವಣಿಗೆ ಇಷ್ಟೆಲ್ಲ ಹೈಡ್ರಾಮಕ್ಕೆ ಸಾಕ್ಷಿ ಆಯಿತು. ಅವ್ರು ಹೇಳ್ತಾರೆ ಸಿಟಿ ರವಿ ಅವರು ನಾನಾ ಪದವನ್ನು ಬಳಸಿಲ್ಲ ಅಂತ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಇಲ್ಲ, ಅವರು ಪುನಃ ಆ ಪದವನ್ನು ಬಳಸಿದ್ರು, ನನಗೇ ಹೇಳಿದ್ರು ಅಂತ. ಇದೆಲ್ಲದರ ನಂತರದಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಕೂಡ ಸಿಟಿ ರವಿ ಅವರು ಮಾತನಾಡಿದ್ರು. ನನ್ನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಲಾಗ್ತಾ ಇದೆ, ನಿರ್ದಿಷ್ಟವಾಗಿ ಯಾರ ಬಗ್ಗೆಯೂ ಕೂಡ ನಾನು ಹೇಳಿಕೆಯನ್ನು ಕೊಡಲಿಲ್ಲ ಅಂತ ಕೂಡ ಸಿಟಿ ರವಿ ಅವರು ಹೇಳಿದ್ರು. ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು. ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು. ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು. ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ಹೇಳ್ತೀವಿ ಅಲ್ಲ, ಇವಾಗ ಪ್ರಿವಿಲೇಜ್ ಕಮಿಟಿ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಮಾತಾಡಿದ್ನ ನಾವು ಖಂಡನೆ ಮಾಡಿದೀವಿ. ಹಿರಿಯರಿದ್ದಾರೆ, ಡಿಸಿಷನ್ ತಗೋತಾರೆ. ಹಿರಿಯರಿದ್ದಾರೆ, ಪಕ್ಷದ ವರಿಷ್ಠರಿದ್ದಾರೆ, ನೋಡ್ತಾರೆ. ಹೋರಾಟ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ, ನಾಳೆ ಮಾಡ್ತೀವಿ. ನಿಮ್ಮ ಬೆಂಬಲಿಗ ಒದೆಯಕ್ಕೇನು ಹೋಗಿವೆ ಅನ್ನೋದು ಅವ್ರ ಆರೋಪ. ಇಲ್ಲ ಆ ಥರ ಏನಿಲ್ಲ. ನಾಳೆ ಹೇಳ್ತೀವಿ. ಬಿಜೆಪಿಯವರ ವರ್ತನೆ ಇದೆಯಲ್ಲ,
ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಮುನ್ರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂತ ವಿಚಾರ, ಇವತ್ತು ನಡ್ಕೊಂಡಂತ ವಿಚಾರ, ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಘಟನೆಯಿಂದ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಸೊ ಏನು ಮುಂದಿರೋ ಎಲ್ಲ ಕಾನೂನ ರೀತಿ ಕ್ರಮ ಕೈಗೊಳ್ತಾರೆ ಅಷ್ಟೇ. ಅದ್ರ ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಯಾಕಾಗಿ ನ್ಯಾಯಾಲಯದಲ್ಲಿ ಹೋಯ್ತು, ಅದು ಪೊಲೀಸ್ ಕಂಪ್ಲೇಂಟ್ ಆಯಿತು, ನ್ಯಾಯಾಲಯ ಇದೆ. ಹೇಳಿ. ಸುವರ್ಣಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಆರೋಪ ಮಾಡಿದ್ದಾರೆ, ಧರಣಿ ಕೂಡ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನು ಹೇಳ್ತೀರಾ? ಮಾಡಿದಾರದ್ರ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದು ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಗೊತ್ತಿಲ್ಲ, ಕೊಟ್ಟರೆ ತನಿಖೆ ಮಾಡ್ತಾರೆ. ಅಲ್ಲೇ ಮಾಡಿದವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀರಾ? ಖಂಡಿತ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏಕಾಏಕಿ ಈ ರೀತಿ ಸುವರ್ಣಸೌಧಕ್ಕೆ ನುಗ್ಗಿ ಇಲ್ಲಿ ಧಿಕ್ಕಾರ ಕೂಗೋದು, ಕೊಲೆ ಬೆದರಿಕೆ ಹಾಕೋದು, ಇದು ಏನು ಸರ್, ಏನು ಸಂದೇಶ ಹೋಗುತ್ತೆ ಅಂತ? ಇದು ನಾಚಿಕೆಗೇಡಿನ ಸರ್ಕಾರ. ಇದು ಗೂಂಡಾಗಳನ್ನು ವಿಧಾನಸೌಧ ಒಳಗಡೆ ನುಗ್ಗಿಸಿ ಸಿಟಿ ರವಿ ಅಂತ ಹಿರಿಯರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಸಹಜವಾಗಿ ಸರ್ಕಾರದ ನಡೆಯನ್ನ ಬಿಜೆಪಿ ನಾಯಕರುಗಳು ಖಂಡಿಸ್ತಾ ಇದ್ದಾರೆ. ಇದು ಯಾವ ರೀತಿಯಾದಂತಹ ನ್ಯಾಯ? ಇದೇನಾ ಒಂದು ಕೇಸ್ ದಾಖಲಾದ ಕೂಡಲೇ ತೆಗೆದುಕೊಳ್ಳುವಂತಹ ಕ್ರಮ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ.